ಹಂತದಲ್ಲಿ ಖುದ್ದು ಸುರ್ಜೇವಾಲಾ ಮತ್ತು ಡಿಕೆ ಶಿವಕುಮಾರ್ ಅವರೇ ಮಾತಾಡಲಿದ್ದಾರೆ ಅತೃಪ್ತರ ಜೊತೆ. ಹಿರಿಯ ಶಾಸಕರನ್ನ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ. ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಾರೆ ಅನೇಕ ಹಿರಿಯ ಶಾಸಕರು. ಅವರನ್ನ ಖುದ್ದು ಭೇಟಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಸಂಜೆ ನಂತರ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎಚ್ಕೆ ಪಾಟೀಲ್, ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಭೇಟಿಗೂ ಕೂಡ ನಿರ್ಧಾರ ಆಗಿದೆ. ಹಿರಿಯ ಶಾಸಕರನ್ನ ಖುದ್ದು ಭೇಟಿಯಾಗಿ ಅವರನ್ನ ಸಮಾಧಾನಪಡಿಸಲಿದ್ದಾರೆ. ನಿನ್ನೆ ಆಪ್ತ ಸಚಿವರನ್ನ ಕಳಿಸಿ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಪ್ರಯತ್ನ ನಡೆಸಿದ್ರು. ಈಗ ರಾಜ್ಯಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಇಲ್ಲಿನ ಬಂಡಾಯವನ್ನ ಶಮನ ಮಾಡೋದಕ್ಕೆ ಅಂತಲೇ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಇಷ್ಟು ದಿನ ಪೈಪೋಟಿ ಆಯಿತು ಸಚಿವ ಸ್ಥಾನಕ್ಕೆ. ಈಗ ಸಚಿವ ಸ್ಥಾನ ಕೈ ತಪ್ಪಿದವರ ದೊಡ್ಡ ಪಟ್ಟಿಯೇ ಇದೆ ಅತೃಪ್ತ ಶಾಸಕರದ್ದು. ಒಂದು ಹಂತದ ಪ್ರಯತ್ನಗಳು ನಡೀತಾ ಇದೆ, ಮತ್ತೊಂದು ಹಂತದ ಪ್ರಯತ್ನವಾಗಿ ಈಗ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಈಗ ಲಿಸ್ಟ್ ರೆಡಿ ಆಗಿದೆ? ಮೊನ್ನೆ ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಬಹುತೇಕ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ನೀಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಈಗಾಗಲೇ ಸುರ್ಜೇವಾಲಾ ಮೊದಲ ಹಂತದಲ್ಲಿ ಮಾಡಿದ್ರು. ಈಗ ಮತ್ತೆ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಇವತ್ತು ಅತೃಪ್ತರೊಂದಿಗೆ ಮತ್ತೆ ಮಾತುಕತೆ ನಡೆಸ್ತಾರೆ. ಹಿರಿಯ ನಾಯಕರಾಗಿರುವಂತಹ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ ಸೇರಿದಂತೆ ಪ್ರಮುಖರನ್ನ ಭೇಟಿ ಮಾಡ್ತಾ ಇರುವಂತ ಸುರ್ಜೇವಾಲಾ ಅವರು ಪ್ರಸಕ್ತ ಸನ್ನಿವೇಶದಲ್ಲಿ ಪಕ್ಷದ ನಿಲ್ಲಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನು ಅವರು ಮಾಡೋರಿದ್ದಾರೆ. ಜಾತಿ ಸಮೀಕರಣದ ಆಧಾರದ ಮೇಲೆ ಕೆಲವರಿಗೆ ಯಾರ್ಯಾರಿಗೆ ಅವಕಾಶ ಸಿಗಬೇಕಾಗಿತ್ತು, ಅವಕಾಶಗಳು ಲಭ್ಯ ಆಗಿಲ್ಲ. ಕೆಲವೊಂದಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ಹೈಕಮಾಂಡ್ 2028 ಚುನಾವಣೆ ದೃಷ್ಟಿಯಿಂದ ಕೆಲವರಿಂದ ಸಚಿವರನ್ನಾಗಿ ಮಾಡಿದೆ. ಹೀಗಿರುವಾಗ ಆಗಿರ್ತಕ್ಕಂಥ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ತಾಳ್ಮೆ ಕಳೆದುಕೊಳ್ಳದ ಹಾಗೆ ಅವರನ್ನು ರಿಕ್ವೆಸ್ಟ್ ಮಾಡುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡೋರಿದ್ದಾರೆ. ಇವತ್ತು ಜಯಚಂದ್ರ, ಕೃಷ್ಣಪ್ಪ ಸೇರಿದಂತೆ ಪ್ರಮುಖರನ್ನ ಭೇಟಿ ಮಾಡ್ತಾರೆ. ಈಗಾಗಲೇ ಮೊನ್ನೆ ಅವರು ಯಶವಂತರಾಯ ಪಾಟೀಲ್ ಅವರ ನೇರವಾಗಿ ಭೇಟಿ ಮಾಡಿದ್ರು. 1 ತಾಸುಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಅದರ ಮುಂದುವರೆದ ಭಾಗ ಇವತ್ತು ಯಶವಂತರಾಯ ಪಾಟೀಲ್ ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ. ಇದ್ರ ಬೆನ್ನಲ್ಲೇ ಜಯಚಂದ್ರ ಅವರು ಕೂಡ ಹಂಗಾಮಿ ಸಭಾಧ್ಯಕ್ಷರಾಗಿ ನಾನು ಕೆಲಸ ಮಾಡಲ್ಲ ಅಂತಕ್ಕಂಥ ನೇರವಾಗಿ ಮೊನ್ನೆ ಹೇಳಿದ್ರು. ಅಂತಿಮವಾಗಿ ಈಗ ಅವರು ಇವತ್ತು ಬೆಳಿಗ್ಗೆ ಹೈಕಮಾಂಡ್ ನ ಸೂಚನೆ ಹಿನ್ನೆಲೆಯಲ್ಲಿ ತಮ್ಮ ನಿಲುವಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಕೃಷ್ಣಪ್ಪ ಅವರ ಬೆಂಬಲಿಗರು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ರು. ಮೊನ್ನೆ ಸೋಮವಾರ ತಮ್ಮ ವಿಜಯನಗರ ಕ್ಷೇತ್ರದಲ್ಲೇ ಹೋರಾಟವನ್ನು ಮಾಡಿದ್ರು. ನಿನ್ನೆ ಕೆಪಿಸಿಸಿ ಮುಂದೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕುವಂತ ಪ್ರಯತ್ನವನ್ನ ಕೃಷ್ಣಪ್ಪ ಬೆಂಬಲಿಗರು ಮಾಡಿದ್ರು. ಇವತ್ತು ಅವರನ್ನ ಸಮಾಧಾನಪಡಿಸುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿ ಸೇರಿದಾಗ ಪ್ರಮುಖರು ಮಾಡ್ತಾ ಇದ್ರು. ನಿನ್ನೆ ಅಷ್ಟೇ ಸಚಿವರಾಗಿರುವ ಚಲರಾಯಸ್ವಾಮಿ ಮತ್ತು ಬಾಲಕೃಷ್ಣ ಹೋಗಿ ನೇರವಾಗಿ ಕೃಷ್ಣಪ್ಪ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಜಯಚಂದ್ರನ ಜೊತೆ ಕೂಡ ಬಾಲಕೃಷ್ಣ ಮತ್ತು ಚಲರಾಯಸ್ವಾಮಿ ಮಾತುಕತೆ ನಡೆಸಿದ್ರು. ಹೀಗಾಗಿ ಇವತ್ತು ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಈ ಇಬ್ಬರು ನಾಯಕರನ್ನ ಪುನಃ ಭೇಟಿ ಮಾಡೋದ್ರ ಮೂಲಕ ಯಾವುದೇ ರೀತಿಯ ಅತಿರೇಕದ ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆ ಮನವೊಲಿಸುವ ಪ್ರಯತ್ನವನ್ನು ಮಾಡೋರಿದ್ದಾರೆ. ಆ ಮೂಲಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಸಂದೇಶ ಕೊಡಬಹುದಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳಿಗೆ ಒಂದಿಷ್ಟು ಬ್ರೇಕ್ ಹಾಕುವ ಪ್ರಯತ್ನವನ್ನ ಅವರು ಮಾಡೋರಿದ್ದಾರೆ. ಈ ಮೂಲಕ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕ ವಿಚಾರ ಅಂತಂದ್ರೆ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕರೇ ಈಗ ಬಂಡಾಯಕ್ಕೆ ಮುಂದಾಗಿರುತ್ತೆ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಜಾತಿ ಸಮೀಕರಣವನ್ನು ಸರಿಯಾಗಿ ಮಾಡದೇ ಇರುವಂತ ಕಾರಣಕ್ಕಾಗಿ ಬೇರೆ ಬೇರೆ ಸಮುದಾಯದ ನಾಯಕರು ಕೂಡ ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಹೇಳಿಕೆ ನೀಡಿರತಕ್ಕಂಥದ್ದು, ಅದರಿಂದ ಉಂಟಾಗಿರ್ತಕ್ಕಂಥ ಗೊಂದಲಗಳು, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಇವೆಲ್ಲದರ ಹಿನ್ನೆಲೆಯಲ್ಲೂ ಕೂಡ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈಗ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಅವರು ಮಾಡೋರಿದ್ದಾರೆ. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅಸಮಾಧಾನಿತರ ಸಮಾಧಾನ ಪಡಿಸೋದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಮುಂದಾಗಿದ್ದಾರೆ. ಸಿಎಂ ಎಚ್ಚರಿಕೆ, ಹೈಕಮಾಂಡ್ ಡೋಂಟ್ ಕೇರ್ ಬೆನ್ನಲ್ಲೇ ಬಂಡಾಯಕ್ಕೆ ಬ್ರೇಕ್ ಬೀಳ್ತಾ ಇದೆ. ರಾಜೀನಾಮೆ ಕೊಟ್ರೆ ಕ್ಷಣ ಮಾತ್ರದಲ್ಲೇ ಅಂಗೀಕಾರ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಶಾಸಕರ ರಾಜೀನಾಮೆ ಬೆದರಿಕೆಗೆ ಸಿಎಂ ಮತ್ತು ವರಿಷ್ಠರು ಮಣಿಯದಿರಲು ನಿರ್ಧಾರ ಮಾಡಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಮಾತ್ರಕ್ಕೆ ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸೋದಿಲ್ಲ. ರಾಜೀನಾಮೆ ಕೊಟ್ರೆ ಕ್ಷಣ ಮಾತ್ರದಲ್ಲೇ ರಾಜೀನಾಮೆ ಅಂಗೀಕಾರ ಮಾಡ್ತೀವಿ ಅಂತ ಸಿಎಂಎ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಬಂಡಾಯಕ್ಕೆ ಬಹುತೇಕ ಬ್ರೇಕ್ ಬಿದ್ದಿದೆ. ಇನ್ನು ಅಸಮಾಧಾನಗೊಂಡಿದ್ದ ಬಹುತೇಕ ಕಾಂಗ್ರೆಸ್ನ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ತಣ್ಣಗಾದ್ರೂ ಟಿಬಿ ಜಯಚಂದ್ರ, ಗುಬ್ಬಿ ಶ್ರೀನಿವಾಸ್, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಇನ್ನು ಯಶವಂತರಾಯಗೌಡ ಪಾಟೀಲ್ ಕೂಡ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ. ಅಸಮಾಧಾನಗೊಂಡಿದ್ದ ಬೇಳೂರು ಗೋಪಾಲಕೃಷ್ಣ ಕೂಡ ಈಗ ಕೂಲ್ ಆಗಿದ್ದಾರೆ.
ಇನ್ನು ಎಂ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣ ಮನವೊಲಿಸುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಆದರೆ ಬಿಆರ್ ಪಾಟೀಲ್, ಎಂಸಿ ಸುಧಾಕರ್, ನಾರಾಯಣಸ್ವಾಮಿ ಅವರ ಕೋಪ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಪ್ರಯತ್ನ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಯತ್ನ ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆ ಸುರ್ಜೇವಾಲಾ ಕೂಡ ಎಂಟ್ರಿ ಕೊಟ್ಟಿದ್ದು, ಪಕ್ಷದ ಹಿರಿಯ ಶಾಸಕರು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ಅವರನ್ನ ಖುದ್ದು ಭೇಟಿಯಾಗಿ ಮಾತಾಡಲಿದ್ದಾರೆ. ಅಲ್ಲಿಗೆ ಬಂಡಾಯಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅನೇಕರು ಬೇಸರಗೊಂಡಿದ್ದಾರೆ. ಆ ಬೇಸರವನ್ನ ತಣಿಸೋ ಪ್ರಯತ್ನ ಈಗ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.